ಅಳಿಯಂದ್ರು ಹೇಳಿದ್ದು ಏನಪ್ಪ ಹೇಳ್ತಿದ್ಯಾ? ಯಾವಾಗ ಹೇಳ್ದ? ವಿಜಯ್ ಏನಂದ? ನಿನ್ನೆ. ಏನಮ್ಮ ಹೇಳ್ತಿದ್ಯಾ? ಹೌದು ಗೀತಾ, ವಿಜಯ್ ಮನೆಗೆ ಬಂದಿದ್ದ. ಗೀತಾ ಖಿನ್ನತೆಗೆ ಒಳಗಾಗಿದ್ದಾಳೆ. ಅವಳು ತವ್ರ ಮನೇಲೊಳಗೆ ಸಿಗದೆ ಇರೋ ಮರ್ಯಾದೆಯಿಂದ, ಅವರಪ್ಪ ಅವರ ಸ್ವಾಭಿಮಾನಕ್ಕೆ ಕೊಡದೇ ಇರೋ ಬೆಲೆಯಿಂದ ನಮ್ಮ ಸಂಸಾರ ಹಾಳಾಗ್ತಿದೆ ಅಂದ ಕಣೆ. ಅದಕ್ಕೆ ಕಣೆ ನಿನ್ಗೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ 2 ದಿನದ ಮಟ್ಟಿಗೆ ಇಲ್ಲಿ ಕರ್ಸ್ಕೊಂಡಿದ್ದು. ಅಲ್ವೇ, ಅಷ್ಟು ಪ್ರೀತಿಯಿಂದ ನಿನ್ನ ಸಂಸಾರ ಸರಿ ಹೋಗ್ಲಿ ಅಂತ ಮೊದಲ ರಾತ್ರಿ ಅರೇಂಜ್ ಮಾಡಿದ್ರೆ ನೀನು ಇಡೀ ರಾತ್ರಿ ಅಳ್ತಾ ಕೂತಿದ್ದೀಂತಲ್ಲೇ. ಅಯ್ಯೋ, ನನ್ನಿಂದ ನನ್ನ ಮಗಳು ಸಂಸಾರ ಹಾಳಾಗಬಾರ್ದು ಅಂತ 2 ದಿನದ ಮಟ್ಟಿಗೆ ಮನೆಗೆ ಕರ್ಸ್ಕೊಂಡಿದ್ದು. ಇಷ್ಟ ಇಲ್ಲದೆ ಇದ್ರು ನೀ ನನ್ನ ಮನೆ ಸೌಭಾಗ್ಯದ ಹೊಗಳಿದ್ದು. ಒಟ್ಟಲ್ಲಿ ಆ ಕಡೆಯಿಂದ ಅಳಿಯಂದ್ರು ಗೇಮ್ ಮಾಡಿದ್ರು, ಇಲ್ಲಿ ನೀನ್ ಗೇಮ್ ಮಾಡಿದೆ. ನಿಮ್ಮಿಬ್ಬರಿಂದ ನಮ್ಗೆ ಅವಮಾನ ಮಾಡ್ಬಿಟ್ರಿ. ಥೂ, ನಿನ್ನ ಜನ್ಮ ಕೊಟ್ಟ ನನ್ನ ಜನ್ಮಕ್ಕೆ ಎಷ್ಟು. ಮದ್ವೆ ಆಗೋಗಿ ಆ ಮನೇಲಿ ಏನೋ ಸಾಧಿಸ್ತೀಯ ಅಂದ್ರೆ ಮದ್ವೆ ಮುರ್ಕೊಂಬಂದು ಇಲ್ಲಿ ಕೂತಿದ್ಯಲ್ಲೇ. ಈ ಮನೆ ವಸೂಲ್ ದಾಟ್ ಹೋಗಿದ್ದಾಳೆ ಸರ್. ಇನ್ನು ಈ ಮನೆ ಋಣ ಮುಗೀತು, ನೀವೆಲ್ಲ ಹಾಳಾಗೋಗ್ತೀರಾ ಅಂತ ಶಾಪ ಹಾಕಿ ಮನೆ ಆಚೆ ಹೋದ್ಲು ಸರ್. ಯಾವ ಪ್ರೀತಿ ಈ ಮನೆಗೆ ನೆಮ್ಮದಿ ತರುತ್ತೆ ಅನ್ಕೊಂಡಿದ್ನೋ ಆ ಪ್ರೀತಿ ಇವತ್ತು ಈ ಮನೆ ನೆಮ್ಮದಿ ಕಿತ್ಕೊಂಡೋಗಿದೆ ಸರ್. ಈ ಮನೆ ವಸೂಲು ದಾಟಿ ಹೋಗಿದೆ ಸರ್. ಈ ಸಂಬಂಧನೂ ಬೇಡ, ಈ ಸಂಸಾರನೂ ಬೇಡ, ಈ ಮನೆ ಋಣ ಮುಗೀತು ಅಂತ ವಸೂಲ್ ದಾಟ್ ಹೋಗಿದ್ದಾಳೆ ಸರ್. ಶರಣ್ಯ, ಏನೇ ಹೀಗಾಗೋಯ್ತು? ಗೀತಾ ಹೇಳಿದ್ದನ್ ಕೇಳಲಿಲ್ಲ, ಕೊಟ್ಟ ಎಚ್ಚರಿಕೆಯನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇಷ್ಟಕ್ಕೂ ಗೀತಾ ಆ ವಿಜಯ್ ಮನೇನ್ ಬಿಟ್ಟು ಯಾಕೆ ಹೋಗ್ಬೇಕಾಗಿತ್ತು? ಹೌದು, ಗೀತಾ ಅಲ್ಲಿ ಇದ್ದಿದ್ರೆ ವಿಜಯ್ ಈ ರೀತಿ ಪ್ರಸ್ತಾವನ ಕರೆಸಿ ಮಾತಾಡಕ್ ಆಗ್ತಿತ್ತಾ? ಅವತ್ತು ಕ್ಲಾಸ್ ಬಂಕ್ ಮಾಡಿ ವಿಜಯ್ ಮಾಡಿದ ಮೆಗಾ ಪ್ಲಾನ್ ಗೀತಾ ಮನೆಯಿಂದ ಹೊರಡುದು ಅನ್ಸುತ್ತೆ ಕಣೆ. ಇವಳು ಹೊಸ್ಲು ದಾಟಿದಾಳೆ, ಅವನು ಗೂಬೆ ಕೂರ್ಸಿದಾನೆ. 100%. ಈಗ ಗೀತಾ ಕತೆ ಮುಗೀತು ಕಣ. ಅದ್ ಹೇಗೆ ಹೇಳ್ತೀಯ? ಗೀತಾ ಏನೋ ಪ್ಲಾನ್ ಮಾಡ್ತಾಳೆ. ನಿನ್ ತಲೆ ಇನ್ನೇನ್ ಪ್ಲಾನ್ ಮಾಡಕ್ ಸಾಧ್ಯ ಹೇಳು? ಇಡೀ ಸಮಾಜಕ್ಕೀಗ ಗೀತಾ ಮಂತ್ರಿ ಮನೆಯಿಂದ ಸಂಸಾರನ ಒತ್ಕೊಂಡು ಹೋದಳ ಸುದ್ದಿ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಕಟ್ಕೊಂಡ್ ಗಂಡ ತನ್ನ ಅಮ್ಮನ ಸಮ್ಮುಖದಲ್ಲಿ ಪ್ರೆಸ್ ಮೀಟ್ ಮುಂದೆ ಈ ವಿಷಯನ ಹೇಳ್ತಿದ್ದಾನೆ ಅಂದ್ರೆ ನಮ್ದೇ ಇರೋರು ನಂಬುವಾಗ ಆಗತ್ತೆ. ಈಗ ಮತ್ತೆ ಗೀತಾ ಮನೆಗೆ ಹೋಗೋ ಯಾವ ದಾರಿನೂ ಇಲ್ಲ. ಹಾಗಾದ್ರೆ ಗೀತನ್ ಬದುಕು ಅಷ್ಟೇನಾ? ಅಷ್ಟೇ. ವಿಜಿ ಮನೆ ಬಾಗ್ಲು ಗೀತಾಗೆ ಶಾಶ್ವತವಾಗಿ ಮುಚ್ಚೋಯ್ತು. ಯಾವ ಸತ್ಯನ ಅವನ್ ಬಾಯಿಂದ ಈಚೆ ತರಬೇಕು ಅಂತ ಅನ್ಕೊಂಡಿದ್ಲೋ ಆ ಉದ್ದೇಶ ಸತ್ತೋಯ್ತು. ಇಡೀ ಸಮಾಜಕ್ಕೆ ಗೀತಾ ವಿಜಯನ ಮದ್ವೆ ಆಗಿರೋ ವಿಷಯ ಯಾವ ಪ್ರೆಸ್ ಹೇಳಿತ್ತೋ ಇವತ್ತು ಅದೇ ಪ್ರೆಸ್ಸು ಗೀತಾ ಗಂಡನ ಮನೆ ಬಿಟ್ಟೋದ್ಲು ಅಂತ ಬಂಬಡ ಬಜಾಯಿಸುತ್ತೆ. ಇಡೀ ಜೀವನ ಗೀತಾ ಒಬ್ಬಂಟಿಯಾಗಿ ಇದೇ ಕೊರಗಲ್ ಒದ್ದಾಡ್ಬೇಕಾಗತ್ತ. ಅಂತೂ ಈ ದೊಡ್ಡೋರ್ ಸವಾಸ ಇಷ್ಟೇ ಕಣೆ. ತಿರುಗಿ ಬಿದ್ದೋರ್ನ ತಿರುಗಿ ಬರ್ದೇ ಇರೋ ತರ ಮಾಡ್ಬಿಡ್ತಾರೆ, ತಲೆ ಎತ್ಕೊಂಡ್ ತಿರುಗದೆ ಇರೋರ್ ತರ ಮಾಡ್ಬಿಡ್ತಾರೆ. ನಿನ್ ಸುಳ್ಳಿನ ಮದ್ವೆ ಮುರಿದು ಬಿದ್ದಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ವಿಜಿ. ಏನೋ ಕುಡಿಬೇಕಾಗಿದ್ದ ಗ್ಲಾಸಲ್ಲಿ ಇನ್ನೇನೋ ಕುಡಿತಾ ಇದೀವಿ.
ಸದ್ಯಕ್ಕೆ ಸಾಫ್ಟ್ ಡ್ರಿಂಕಲ್ಲೇ ಸುಖ ಕಾಣಬೇಕು. ನಮ್ಮ ನೇಚರ್ ಹಂಗೆ, ಯಾವ್ದಕ್ಕೆ ಬೇಕಾದ್ರೆ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು, ಅಲ್ವೇನಾ ವಿಜಿ? ಮಾಮ ಅದಕ್ಕೆ ಬೇರೆ ಪಾರ್ಟಿ ಮಾಡೋಣ ಬಿಡು. ಆದ್ರೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಟೆಕ್ನಿಕು, ಬ್ರಿಲಿಯಂಟ್ ಕಣೋ ನೀನು. ಲವ್ ಯು. ಗಂಡಸರ ಕಣ್ಣೀರಿಗೂ ಬೆಲೆ ಇದೆ ಅಂತ ತೋರಿಸಿಕೊಟ್ಟಂತ ಕಲಿಗಾಲದ ಭಗೀರಥ ನೀನು. ಬ್ರಿಲಿಯಂಟ್ ಮತ್ತೊಮ್ಮೆ ಚೇಸ್. ಮಾಮ ಇಷ್ಟೊತ್ತಿಗೆ ಏನಾಗಿರುತ್ತೆ ಹೇಳು? ಇಷ್ಟೊತ್ತಿಗೆ ಇಡೀ ರಾಜ್ಯ ಸ್ಪ್ರೆಡ್ ಆಗಿರುತ್ತೆ. ಆ ಗೀತಾನ ಮೀಡಿಯಾದವ್ರು ಹಿಂಗ್ ಹಾಕೊಂಡು ನಕ್ ಮಾಡ್ತಾ ಇರ್ತಾರೆ. ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ಟೈಟಲ್ ಬಂದಿರುತ್ತೆ. ಅಮಾಯಕ ವಿಜಿ, ಅಹಂಕಾರಿ ಗೀತಾ. ಇನ್ನೊಂದು ಟಿವಿನಲ್ಲಿ ಏನದು, ಬಡತನದ ಸೊಕ್ಕು, ಇನ್ಮೇಲೆ ಮಣ್ಣು ಮುಕ್ಕು. ಕೇಳೋಕೆ ಚಂದ. ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್. ಮಿನಿಸ್ಟರ್ ಸೂರ್ಯಪ್ರಕಾಶ್ ಮಗ ಭಾನುಮತಿ ಮಗ ವಿಜಿ ದೇವ್ರಂತ ಗಂಡ, ಸಿಕ್ಕವಳು ದೆವ್ವದಂತ ಹೆಂಡತಿ ಅನ್ನೋ ನ್ಯೂಸ್. ಅದೆಲ್ಲ ಓಲ್ಡ್ ಟೈಟಲ್ ತಂಗೆವಾ, ಈಗ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಏನಿದ್ರು ಶ್ರೀಮಂತಿಕೆಯ ಸಿಸ್ಟಮ್ನಿಂದ ಡಿಲೀಟ್ ಆದ ಗೀತಾ, ಸ್ವಾಭಿಮಾನದ ಮಾನ ಕಳೆದ ಸ್ತ್ರೀಕೋದ ವೈರಸ್. ವಾಟ್ ಎವರ್, ಅದೇನಾದ್ರೂ ಆಗಿರ್ಲಿ ಅಣ್ಣ, ಒಟ್ನಲ್ಲಿ ವಿಜಿ ಮದ್ವೆ ಅಳ್ಸೋಯ್ತು ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ನಮ್ ವಿಜಿ ಬದುಕಿಗೆ ಅಂಟ್ಕೊಂಡಿದ್ದ ಕೊಳಕ್ ಮಳ್ಳ ಕಾಲಿಗೆ ಬುದ್ಧಿ ಹೇಳಿ. ಇನ್ನು ಮುಂದೆ ನೀನು ಫ್ರೆಶ್ ಮದುಮಗ. ಮನೆ ಮುಂದೆ ಹುಡುಗಿರ ಕ್ಯೂ ಇರುತ್ತೆ. ನಿಂಗೆ ಯಾರನ್ನು ಬೇಕೋ ಅವ್ರನ್ನ ಚೂಸ್ ಮಾಡಿಕೊಂಡು ಮದುವೆ ಆಗ್ಬಿಡು. ಅದೆಲ್ಲ ಆಮೇಲಿನ ವಿಷಯ ಅಣ್ಣ. ಅವಳು ಯಾವುದೇ ಕಾರಣ ಇಟ್ಕೊಂಡು ಈ ಮನೆ ಒಳಗೆ ಬರೋ ಹಾಗೆ ಆಗ್ಬಾರ್ದು. ಬರೋಕ್ ಸಾಧ್ಯ ಇಲ್ಲ ಅಮ್ಮ. ಬರೋಕ್ ಪ್ರಯತ್ನ ಮಾಡಿದ್ರೆ ಈ ಮನೆಗೆ ಬರೋಕ್ ಮುಂಚೆ ಬೀದಿ ಜನ ಗೀತನ ಒದ್ದು ಇನ್ನೆಷ್ಟೇ ಆಟ ಆಡ್ತೀಯ ಅಂತ ಅಟ್ಟ ಆಡ್ಸ್ಕೊಂಡು ಹೊಡಿತಾರೆ. ಆದ್ರೆ ಸದ್ಯಕ್ಕಿರೋ ಸಮಸ್ಯೆ ಒಂದೇ. ಏನ್ ಮಗನೆ? ಸುದ್ದಿ ಅಪ್ಪನ ಕಿವಿಗೂ ಬೀಳುತ್ತೆ. ಬಿದ್ದ ತಕ್ಷಣ ಹೊರಟು ಬರ್ತಾರೆ. ಆಗ ನಾನಿದ್ದೀನಲ್ವೇನೋ, ಇಲ್ಲಿ ತನಕ ನಿನ್ನಾಟ ನೀನಾಡ್ದೆ, ಇನ್ನು ನನ್ನ ಆಟ ನಾನಾಡ್ತೀನಿ. ಅಂದ್ಮೇಲೆ ಮುಗೀತು ಬಿಡು ವಿಜಿ. ನಿನ್ನಾಟ ಲಗೋರಿ ಆದ್ರೆ ನನ್ನ ತಂಗಿಯಮ್ಮಂದು ಚೂರ್ ಚೆಂಡು. ಗುರಿ ಇಟ್ಟು ಬೀಸದ ಅಂದ್ರೆ ಕಬ್ಬಣ ಆದ್ರೂ ಹಂಗೆ ಬೆಂಡು. ಏನೇ ಹಾಗೆ ನುಂಗೋ ತರ ನೋಡ್ತಾ ಇದ್ಯಾ? ಮಾತಾಡೇ. ಅಪ್ಪ, ಅಳಿಯಂದ್ರು ಆಡಿದ ಗೇಮ್ ಅಂದೆ, ನಾನ್ ಆಡಿದ ಗೇಮ್ ಅಂದೆ, ಆದ್ರೆ ನೀನ್ ಆಡಿದೇನಪ್ಪ? ಗೀತಾ, ಹೋಗ್ಲಿ ಬಿಡಮ್ಮ. ಅಮ್ಮ, ನೀನ್ ಸುಮ್ನೆ ಇರಮ್ಮ. ಅಂದ್ರೆ ಅಪ್ಪ ನನ್ ಮೇಲೆ ತೋರ್ಸಿದ ಪ್ರೀತಿ ಸುಳ್ಳು. ನಿನ್ನಂತ ಮಗಳನ್ ಪಡೆಯಕ್ಕೆ ನಾನ್ ಗರ್ವ ಪಡ್ತಿದ್ದೀನಿ ಅಂತ ಹೇಳಿದ್ದು. ಬೊಗಳೆ. ನನ್ ಮಗಳು ಗೀತಾ ಅನ್ನೋದಕ್ಕಿಂತ ಗೀತಾ ತಂದೆ ನಾನು ಅನ್ನೋದ್ರಲ್ಲಿ ಒಂದ್ ತೂಕ ಜಾಸ್ತಿ ಇದೆ ಅಂತ ಹೇಳಿದ್ದು. ನಾಟಕ. 2 ದಿವಸ ಇದ್ದು ಹೋಗು ಅಂತ ಬಲವಂತ ಮಾಡಿದ್ದು. ಕಪಟ. ಹಾಗಾದ್ರೆ ನಿನ್ ಪಾಲಿಗೆ ನಾನು ಮಂತ್ರಿಗಳ ಸೊಸೆ ಆಗಿದ್ರೆ ಲಾಭದ ಮಗಳು, ಈಗ ಅದೇ ಹಳೆ ಸಾಲ. ಅಮ್ಮ, ಇದೆಲ್ಲ ನಿನಗೆ ಗೊತ್ತಿತ್ತಾ?
ಗೊತ್ತಿತ್ತು ಕಣೆ. ಈಗಾದ್ರೂ ನಿನ್ ಮನ್ಸಿಗೆ ಸುಳ್ಳು ಸಮಾಧಾನ ಸಿಕ್ಕಿ ನಿನ್ ಗಂಡನ್ ಮನೆಗೆ ಹೋದ್ರೆ ಸಂತೋಷವಾಗಿರ್ತೀಯೇನೋ ಅನ್ಕೊಂಡೆ ಗೀತಾ. ಇನ್ನೇನೆ ಚೆನ್ನಾಗಿರೋದು ಪಿಂಡ. ಇರೋ ನೆಲೆನು ಕಳ್ಕೊಂಬಂದು ಕೂತಿದ್ದಾಳಲ್ಲ ಈ ಮನೇಲಿ. ಅಯ್ಯಯ್ಯೋ, ಈ ಮುಖಕ್ಕೆ ಸ್ಪೆಷಲ್ ಕೇಕ್ ಬೇರೆ ಆರ್ಡರ್ ಮಾಡಿ ತಗೊಂಡು ಬಂದೆ. ಇದಕ್ಕೆ ದುಡ್ಡು ಬೇರೆ ದಂಡ. ಅಯ್ಯೋ, ಏನ್ ಮಾಡ್ಲಿ? ರೀ, ಎಂಥ ಕೆಲಸ ಮಾಡ್ತಾ ಇದ್ದೀರಾ? ತಪ್ಪು ಮಾಡಿರೋದು ನೀವು. ಈಗ ಆ ಕೋಪನ ಅವಳ ಮೇಲೆ ತೋರಿಸ್ತಿದ್ದೀರಲ್ಲ, ಇದು ಯಾವ ನ್ಯಾಯ ರೀ? ಏ ಸುಶೀಲಾ, ಅನ್ಯಾಯ ಮಾಡಿರೋದು ಅವಳು ಕಣೆ. ಅವಳಿಗೆ ಹೇಳೆ ನೀನು. ನೀನ್ ಹೆತ್ತಾಗ್ಲೇ ಹೇಳಿಲ್ವೇನೆ ಈ ದರಿದ್ರನ ಈ ಮನೆಗೆ ಯಾಕೆ ತಗೊಂಡ್ ಬರ್ತಿದ್ಯಾ ಅಂತ? ಈ ದರಿದ್ರ ಯಾವತ್ತು ಈ ಮನೆಗೆ ಹೊಕ್ಕಿಸ್ಕೊಳ್ತೋ ಅವತ್ತಿಂದ ಈ ಜನ್ಮಕ್ಕೆ ಅದೃಷ್ಟ ಅನ್ನೋದೇ ಇಲ್ಲ. ಈಗ್ಲಾದ್ರೂ ಏನೋ ಗ್ರಹಚಾರ ಸಂದರ್ಭಕ್ಕೆ ಸಿಕ್ಕಿ ಆ ಮಂತ್ರಿ ಮಗನ ಮದುವೆ ಆಗಿದ್ದಾಳೆ ಅನ್ಕೊಂಡ್ರೆ ಈಗ ಬಂದು ಇಲ್ಲಿ ಒಕ್ಕಳಿಸಿದಾಳೆ ನೋಡೆ. ನಾನ್ ಬರ್ತಿರ್ಲಿಲ್ಲ, ಕರ್ಸ್ಕೊಂಡಿದ್ದು ನೀವು. ನಿಮ್ ಅಳಿಯಂದ್ರಿಟ್ಟು ಕಣ್ಣೀರ್ಗೆ ನೀವ್ ಕರ್ಗದ್ರಿ. ನನ್ನನ್ನ ಇಲ್ಲಿಗೆ ನಾಟಕ ಮಾಡಿ ಕರ್ಸ್ಕೊಂಡ್ರಿ. ಇದೇ ಚಾನ್ಸ್ ನ ಉಪಯೋಗಿಸ್ಕೊಂಡು ಆ ನಿಮ್ ಅಳಿಯಂದ್ರು ಗಂಡ ಬಿಟ್ಟೋಳನ್ನ ಪಟ ಕಟ್ಟಿದ. ಈ ಟೈಮಲ್ಲಿ ಒಬ್ಬ ತಂದೆ ಕೋಪ ಬರ್ಬೇಕಾಗಿರೋದು ಇಂಥ ಚಿಲ್ರೆ ಕೆಲಸ ಮಾಡಿದ ಆ ಅಳಿಯಂದ್ರ ಮೇಲೆ. ಅದನ್ ಬಿಟ್ಟು ಈಗ ಎಗ್ರಾಡ್ತಿರೋದು ನನ್ ಮೇಲೆ. ಇದ್ ಯಾವ ನ್ಯಾಯನಪ್ಪ? ನಿನ್ನ ತವರ ನ್ಯಾಯ, ನಿಮ್ಮಪ್ಪನ ನ್ಯಾಯ. ಕಡೆಗೆ ನೀನನ್ನು ಕೊಟ್ಟಿದ್ದು ನೋವೇ. ಅಲ್ಲಿ ಅವರು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರಲ್ಲ. ಅಯ್ಯೋ, ನನ್ನ ಹೊಟ್ಟೆ ಉರಿತಾ ಇದೆ ಕಣೆ. ಅಯ್ಯಯ್ಯೋ, ನನ್ನ ಹೊಟ್ಟೆ ಉರಿತಾ ಇದೆಯಲ್ಲ. ಕುಬೇರನ ಖಜಾನೆನ ಒದ್ದು ಬಂದ ದಡ್ಡಿ ಕಣೆ ನಿನ್ನ ಮಗಳು ಗೀತಾ.